ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಲಾಗ್ ಮಾಡ್ತಾ ಇರೋದು ಬಂದು ನಮ್ಮೂರಲ್ಲಿ, ಅಂದರೆ ನಮ್ಮ ಅಮ್ಮರೂರಲ್ಲಿ ತೇರು ಎಳೀತಾರೆ, ಜಾತ್ರೆ ಇರುತ್ತೆ, ನಾರಾಯಣ ಸ್ವಾಮಿ ಉತ್ಸವ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ಪೂರ್ತಿ ಲಾಗ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಎಂಜಾಯ್ ಮಾಡ್ತೀರಾ. ನಾನೇನು ವಾಯ್ಸ್ ಓವರ್ ಕೊಡೋದಿಲ್ಲ, ನೋಡ್ಕೊಬನ್ನಿ. ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ ಅಂದರೆ ನಾನು ತುಂಬ ಚೆನ್ನಾಗಿರುತ್ತಲ್ವ, ವಾದ್ಯದ ಸೌಂಡ್ ಇರ್ಬೋದು, ತಮಟೆ ಸೌಂಡ್ ಇರ್ಬೋದು, ಈ ಥರ ದೇವ್ರ ಮೆರವಣಿಗೆ ಮಾಡಬೇಕಾದ್ರೆ, ತೇರಿಳಿಬೇಕಾದ್ರೆ ಅವ್ರು ಕುಣಿಯೋದೆಲ್ಲ ಇರ್ಬೋದು, ಊರಲ್ಲಿ ಹುಡುಗರೆಲ್ಲ ಇರ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡಲಿಕ್ಕೆ ಅಥವಾ ವಾದ್ಯದ ಸೌಂಡ್ ಕೇಳಲಿಕ್ಕೆ. ಮನಸ್ಸಿಗೇನೋ ಒಂಥರ ಖುಷಿ ಅನಿಸುತ್ತೆ. ಇದೆಷ್ಟು ಜನಕ್ಕೆ ಇಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ವಾಯ್ಸ್ ಓವರ್ ಏನು ಕೊಡಲಿಲ್ಲ, ನೀವು ಕೂಡ ಖುಷಿ ಪಡಲಿ ಅಂದ್ಬಿಟ್ಟು. ಇವಾಗ ದೇವ್ರನ್ನ ತೇರ್ ಮೇಲೆ ಕೂರಿಸ್ಲಿಕ್ಕೆ 3 ರೌಂಡ್ ಸುತ್ತಿಸ್ತಾ ಇದ್ದಾರೆ. ದೇವ್ರನ್ನ ತೇರ್ ಮೇಲೆ ಕೂರಿಸ್ಬಿಟ್ಟು ಅದಾದಮೇಲೆ ತಳಗೆ ಮಾಡಿಬಿಟ್ಟು ಮತ್ತೆ ತೇರು ಎಳೆಯೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಇದಕ್ಕೂ ಮುಂಚೆ ದೇವ್ರ ಪೂಜೆ ಎಲ್ಲ ಇರುತ್ತೆ. ಅದಾದಮೇಲೆ ಪ್ರಸಾದ ವಿತರಣೆ ಮಾಡಿಬಿಟ್ಟು ದೇವ್ರನ್ನ ತೇರ ಹತ್ರ ಕರ್ಕೊಂಬರ್ತಾರೆ. ಈ ದೇವ್ರು ಬಂದು ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಅಂದ್ಬಿಟ್ಟು ನಮ್ಮೂರಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇತಿಹಾಸನೇ ಇದೆ ಅಂತ ಹೇಳ್ಬೋದು. ತುಂಬ ಹಳೆಯ ದೇವಸ್ಥಾನ. ಇನ್ನೊಂದೇನೆಂದರೆ ದೇವರು ಕೂಡ ಅಷ್ಟೇ ಏನೋ ಒಂಥರ ದೇವ್ರು ನೋಡ್ತಾರೆ ಎದ್ದು ಬರ್ತಾ ಇದ್ದಾರೆ ಏನೋ ಅಂತ ಅನಿಸುತ್ತೆ. ನಾರಾಯಣ ಸ್ವಾಮಿ ತುಂಬ ಖುಷಿಯಾಯಿತು ನನಗೂ ಕೂಡ. ಫುಲ್ ಕ್ರೌಡ್ ಇತ್ತು ಅಂದ್ಬಿಟ್ಟು ನಾನು ಬೆಳಗ್ಗೆ ಹೋಗಿರಲಿಲ್ಲ, ನೈಟ್ ಹೋದೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರ್ಲಿಕ್ಕೆ. ಅವಾಗ ಯಾರೂ ಇರಲ್ಲ ಅಲ್ವಾ, ಫ್ರೀಯಾಗಿ ದೇವ್ರನ್ನ ನೋಡ್ಬೋದು, ಕಣ್ಣು ತುಂಬಿಸ್ಕೋಬೋದು ಅಂದ್ಬಿಟ್ಟು. ಊರಲ್ಲಿರೋರೆಲ್ಲರೂ ಅಷ್ಟೇ, ಹಿರಿಯೋರು ಇರ್ಬೋದು, ಚಿಕ್ಕೋರು ಇರ್ಬೋದು, ಎಲ್ಲರೂ ಸೇರಿ ಇಷ್ಟು ಚೆನ್ನಾಗಿ ಹಬ್ಬ ಮಾಡಿದ್ರು. ನನಗೂ ಕೂಡ ಖುಷಿ ಆಯಿತು. ನಮ್ಮ ಮನೆಯವ್ರು ನೋಡಿ ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ದಾರೆ.
ಇಲ್ಲಿ ನೋಡ್ರಿ ಹೆಂಗ್ ಬರ್ತಾವ ಇಲ್ಲಿ ನೋಡ್ರಿ ಯಾಕಂತ ಏನಂತಾನೆ ಏನಂತಾನೆ ವಾ ಟೆಲ್ ಮಿ ವಾಟ್ ಯು ಟೆಲ್ ತಗೋ ಎಲ್ಲ ಜೊತೆಗೆ ಸುತ್ತ ತೇರೆಲ್ಲ ಎಳ್ದಾದ್ಮೇಲೆ ನಾವು ಮನೆಗೆ ಬಂದ್ವಿ. 2:30-3 ಗಂಟೆ ಆಗಿತ್ತು. ಊಟ ಕೂಡ ಮಾಡಿರಲಿಲ್ಲ. ಮಕ್ಳಿಗೂ ಕೂಡ ಊಟ ತಿನ್ನಿಸ್ಬೇಕಲ್ವ, ಹಾಗೆ ಎಲ್ರಿಗೂ ಊಟ ಕೊಟ್ಬಿಟ್ಟು ಆಮೇಲೆ ನಾವು ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ ಹಬ್ಬದ ಅಡುಗೆ ಅಂದಮೇಲೆ. ಬಾಳೆದೆಲೆಯಲ್ಲಿ ಊಟ ಮಾಡಬೇಕು, ಅದು ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ಕೂತ್ಕೊಂಡು ಒಂದು ಕಡೆ ಈ ಥರ ಬಾಳೆದೆಲೆ ಹಾಕ್ಕೊಂಡು ಊಟ ಮಾಡಿದ್ರೆ ಹಬ್ಬದ ಟೈಮ್ಗಳಲ್ಲಿ ಇನ್ನೂ ಮನೆಗೆ ಖುಷಿ ಅನಿಸುತ್ತೆ. ಅದಾದಮೇಲೆ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಕೂಡ ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿದ್ವಿ. ಎಲ್ಲರೂ ಅಷ್ಟೇ ಬೆಳಗ್ಗೆ ತೇರು ಎಳೆಯೋಷ್ಟೊತ್ತಿಗೆ ಎಲ್ಲರ ಮನೇಲೂ ಅಡುಗೆ ಎಲ್ಲ ಮುಗಿಸ್ತಾರೆ. ಅದಾದಮೇಲೆ ದೇವಸ್ಥಾನದ ಹತ್ರ ಹೋಗ್ತಾರೆ. ತೇರೆಲ್ಲ ಎಳ್ದಾದ್ಮೇಲೆ ಪೂಜೆ ಮಾಡಿಸ್ಕೊಬಂದು ಈ ಥರ ಎಲ್ಲರೂ ಕೂತ್ಕೊಂಡು ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಊಟ ಬಡಿಸಿ ಊಟ ಮಾಡ್ತಾರೆ. ಎಲ್ಲ ಊರಲ್ಲೂ ಎಲ್ಲ ಕಾರ್ಯಕ್ರಮ ಇದ್ದಾಗ ಇದೇ ಥರ ಇರುತ್ತೆ ಪದ್ಧತಿ. ಬಟ್ ಏನಂದರೆ ಏನೋ ಒಂಥರ ಖುಷಿ, ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ ಅನ್ನೋದು. ನಾವು ಸಂಜೆ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಊಟ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು. ಬೆಳಗ್ಗೆನೇ ಬಂದಿದ್ದರೆ ದೇವ್ರನ್ನ ಸರಿಯಾಗಿ ನೋಡೋಕ್ಕಾಗ್ತಾ ಇರಲಿಲ್ಲ. ಮಕ್ಕಳು ಕೂಡ ಯಾಕೋ ಅಳ್ತಾಯಿದ್ರು. ತೇರು ಎಳಿತಾ ಇದ್ರಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ನೋಡೋಣ ಯಾವ ಥರ ಮಾಡ್ತಾರೆ, ಯಾವಾಗಲೂ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೊರಟೋಗ್ತಾ ಇದ್ವಿ. ಮಕ್ಳಿಗೂ ತೋರಿಸೋಣ ಅಂದ್ಬಿಟ್ಟು ಅಲ್ಲೇ ನಿಂತಿದ್ವಲ್ಲ, ಹಾಗಾಗಿ ತುಂಬ ಬಿಸಿಲಿತ್ತು. ಮನೆಗೆ ಹೊರಟೋದ್ವಿ ಸಂಜೆನೇ ಪೂಜೆ ಮಾಡಿಸೋಣ ಅಂದ್ಬಿಟ್ಟು. ಇವಾಗ ಬಂದ್ವಿ ನೋಡಿ, ಏನೂ ರಶ್ ಇಲ್ಲ. ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಲಾಸ್ಟಲ್ಲಿ ಮಾಡಿಸೋಣ ಅಂದ್ಬಿಟ್ಟು ನಾವು ಕೂಡ ಪೂಜೆ ಮಾಡ್ಸೋಕ್ಕೆ ಅಂತ ಬಂದ್ವಿ. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ದೇವರು ಕೂಡ. ಅದಾದಮೇಲೆ ಮತ್ತೆ ಊರಲ್ಲಿ ಹುಡುಗರೆಲ್ಲ ಇರ್ತಾರಲ್ಲ, ಅವರು ಒಂದು ಸಲ ಮೆರವಣಿಗೆ ಮಾಡ್ತಾಯಿದ್ದಾರೆ ನೋಡಿ, ತೇರ ಮೇಲೆ ಕೂರಿಸಿರ್ತಾರಲ್ಲ ಅವ್ರನ್ನ. ಅದಾದಮೇಲೆ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೂ ಕೂಡ ಸ್ವಲ್ಪ ಆಟ ಸಾಮಾನೆಲ್ಲ ತೊಗೋಬೇಕಿತ್ತಲ್ವ, ತೊಗೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನಾವು ಮತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬೆಂಗಳೂರಿಗೆ ರಿಟರ್ನ್ ಹೊರಡ್ತಾ ಇದ್ದೀವಿ. ನನ್ನ ಮಕ್ಕಳು ನೋಡಿ ಬಾಯ್ ಮಾಡ್ತಾಯಿದ್ದಾರೆ ನಮ್ಮಮ್ಮಂಗೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.